ಈಶ್ವರಿ ಅನುಗ್ರಹ ಯಾವತ್ತಿಗೂ ಇರಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಮಚಂದ್ರಣ್ಣನವರಿಗೆ. ಮತ್ತೊಮ್ಮೆ ಇನ್ನೂ ಹೆಚ್ಚಿನ ರೀತಿಯಾಗಿ ರಾಜಕೀಯದಲ್ಲಿ ಬೆಳೆದು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಯುವಂಥ ಶಕ್ತಿಯ ತಾಯಿ ಚಾಮುಂಡೇಶ್ವರಿ ನೀಡಲಿ ಅನ್ನೋ ಒಂದು ಈ ಮುಖಾಂತರವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಜೈ ಕರ್ನಾಟಕದ ಕಾರ್ಯಾಧ್ಯಕ್ಷರಾಗಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಕೆಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೋವಿಡ್ ಟೈಮಲ್ಲಿ ಕೂಡ ನೋಡಿದ್ದೀವಿ. ಜೈ ಕರ್ನಾಟಕದ ವತಿಯಿಂದ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ. ಆನಂತರ ಕೂಡ ಯಾರು ಗಣ್ಯ ವ್ಯಕ್ತಿಗಳು ಮತ್ತು ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಂಥವ್ರನ್ನ ಗುರುತಿಸಿ ಅವ್ರಿಗೆಲ್ಲ ಒಂದು ಸನ್ಮಾನವನ್ನು ಮಾಡತಕ್ಕಂಥ ಮತ್ತು ಗುರುತಿಸ್ತಕ್ಕಂಥ ಕೆಲಸವನ್ನು ಜೈ ಕರ್ನಾಟಕ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಕಾರ್ಯಾಧ್ಯಕ್ಷರಾದ ರಾಮಚಂದ್ರಯ್ಯನವರು ಅಧ್ಯಕ್ಷರಾದ ಜಗದೀಶ್ ಅವರಿಗೆ ಜೈ ಕರ್ನಾಟಕವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ತಗೊಂಡು ಹೋಗಲಿಕ್ಕೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಟ್ಟು ಮತ್ತು ರಾಮಚಂದ್ರಯ್ಯನವ್ರಿಗೆ ಇನ್ನೂ ಮುಂದಿನ ವರ್ಷಗಳಲ್ಲಿ ಅತ್ಯುನ್ನತ ಪದವಿಗಳು ಸಿಕ್ಕಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ದೇವಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯ. ರಾಮಚಂದ್ರ ಅವರ ಜನ್ಮದಿನ ಅಂದರೆ ಅದು ಕನ್ನಡಿಗರೆಲ್ಲರೂ ಒಂದು ರೀತಿ ಯಾವುದೋ ಈ ಭಾಗದಲ್ಲಿ ಮಲ್ಲೇಶ್ವರಂ ವಿಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಸಂತೋಷದ ವಿಷಯ. ಅಂದರೆ ಕನ್ನಡದ ಅಸ್ಮಿತೆಗೆ ಸದಾ ದುಡಿತಕ್ಕಂಥವ್ರು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ನೂರು ಕಾಲ ಬಾಳಲಿ ಅಂತ ನಾನು ಶುಭ ಹಾರೈಸ್ತೀನಿ. ಅವರ ಕನ್ನಡದ ಕೈಂಕರ್ಯ, ಕನ್ನಡದ ಕೆಲಸಗಳು, ಕರ್ನಾಟಕದ ಬಗ್ಗೆ ಇರ್ತಕ್ಕಂಥ ಎಲ್ಲ ವಿಷಯಗಳಲ್ಲೂ ಅವರು ಸಕ್ರಿಯವಾಗಿ ದುಡಿಯುವಂಥ ಶಕ್ತಿ ತಾಯಿ ಭುವನೇಶ್ವರಿ ಅವರು ಕೊಟ್ಟು ಅಂತ ಹೇಳ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಎಲ್ಲ ಸಮಸ್ತ ಕನ್ನಡಿಗರು ಒಂದು ಸಂಘಟನೆ ಅಂಥವ್ರು ಅಂದಲೇ ಎಲ್ಲರನ್ನೂ ಪ್ರೀತಿಯಲ್ಲಿ ವಿಶ್ವಾಸ ತಗೊಂಡೋಗುವಂಥ ವ್ಯಕ್ತಿತ್ವ ಇರೋದ್ರಿಂದ ಅವ್ರಿಗೆ ಮತ್ತೊಮ್ಮೆ ಶುಭವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ನಾಡು ಮತ್ತು ನುಡಿ ಸಂಸ್ಥೆಯಿಂದ ರಾಜಕೀಯ ನಿಮ್ಮದು ಇದೆ. ಎಲ್ಲ ಎರಡು ಸಮಾನತ ರಾಮಚಂದ್ರಣ್ಣನ ಇವತ್ತು ಹುಟ್ಟುಹಬ್ಬ. ಅವರಿಗೆ ವಿಶೇಷವಾಗಿ ವಿಜಯ ಸೇನೆಯಿಂದ ನಾನು ಶುಭ ಕೋರಲಿಕ್ಕೆ ಬಯಸ್ತೇನೆ. ರಾಮಚಂದ್ರಣ್ಣನ ವಿಶೇಷತೆ, ಅವರೊಬ್ಬ ರಂಗಭೂಮಿ ಕಲಾವಿದರು. ಆಮೇಲೆ
ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಹೋರಾಟಗಾರರು ಅನೇಕ ಕ್ಷೇತ್ರಗಳಲ್ಲಿ ಅವರ ಸೇವೆ ತುಂಬ ಅತ್ಯಮೂಲ್ಯವಾಗಿದೆ. ಅದು ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು, ಅನೇಕ ವಿಚಾರಗಳು. ಆಮೇಲೆ ಎಷ್ಟೋ ಜನ ಹೊಸ ಹೋರಾಟಗಾರರನ್ನು ಬೆಂಗಳೂರಿನಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ರೀತಿ ಶಕ್ತಿ ತುಂಬಲಿ. ನಿಜಕ್ಕೂ ಅವ್ರಿಗೆ ಪ್ರತಿ ವರ್ಷವೂ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ, ವಯಸ್ಸಂತೂ ಆಗಲ್ಲ. ನಮ್ಮನ್ನು ಯಾವಾಗಲೂ ಹಿಂದೆ ಇರಬೇಕು. ನಮ್ಮ ತುಂಬ ಅತಿ ಪ್ರೀತಿಯಿಂದ ಅವರನ್ನು ವಿಶ್ವಾಸದಿಂದ ಎಲ್ಲರೂ ರಾಮಣ್ಣ ಅಂತ ಕರಿತೀವಿ. ರಾಮಣ್ಣನ ಯಾವಾಗಲೂ ಚೆನ್ನಾಗಿರ್ಬೇಕು, ಅವ್ರ ಕುಟುಂಬ ಅವರು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಒಂದೇ ಆಸೆ, ಅವ್ರ ಮುಂದೆ ಒಂದಿನ ಈ ಜನಸೇವೆ ಮಾಡುವಂಥ ಸ್ಥಾನಕ್ಕೆ ಅವರು ಹೋಗಬೇಕು. ಅದಕ್ಕೆ ವಿಜಯಸೇನೆ ಸಂಪೂರ್ಣವಾಗಿ ತನು ಮನ ಧನ ಎಲ್ಲ ರೀತಿಯ ಸಹಕಾರ ಅವ್ರ ಜೊತೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನನ್ನ ಜನ್ಮ ದಿನಾಚರಣೆ ಮಾಡೋದಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಬೆಳಗ್ಗೆಯಿಂದ. ನಾನು ಮೊದಲನೇದಾಗಿ ಪ್ರತಿ ವರ್ಷ ಏನಂದರೆ ಈ ಹಬ್ಬದ ಒಂದು ಜನ್ಮದಿನದ ಶುಭ ಸಂದರ್ಭದಲ್ಲಿ ಅನಾಥ ಮಕ್ಕಳಿಗೆ ಮೊದಲನೇದಾಗಿ ಒಂದು ಕೇಕ್ ಕಟ್ ಮಾಡುವ ಮೂಲಕ ಸಿಹಿ ಹಂಚಿ ಅವರಿಗೆ ತಿಂಡಿ ಕೊಟ್ಟು ಅಲ್ಲಿಂದ ಪ್ರಾರಂಭವಾಗುತ್ತೆ. ಆ ಪ್ರಾರಂಭ ಮಾಡಿದಂಥ ಸಂದರ್ಭ ಜೊತೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಇವತ್ತು ನಮ್ಮ ಜನ್ಮದಿನನ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಸಮಾಜ ಸೇವೆ ಮಾಡೋ ರೀತಿಯಲ್ಲಿ ಕೆಲಸವನ್ನು ಇವತ್ತೆಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಅವರೆಲ್ಲ ನಮ್ಮ ಅಭಿಮಾನಿಗಳಿಗೂ ನಾನು ಕೃತಜ್ಞತೆಯನ್ನು ವಂದನೆಯನ್ನು ಸಲ್ಲಿಸುವ ಮೂಲಕ ಇವತ್ತು ಹಲವಾರು ಕನ್ನಡ ಪರ ಸಂಘಟನೆ ಬಂದಿದ್ದರು. ಇವತ್ತು ಶಿವರಾಮೇಗೌಡರು ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿದ್ದರು. ಆಮೇಲೆ ಬೇರೆ ಬೇರೆ ಸಂಘಟನೆ, ಅದರಲ್ಲೂ ವಿಶೇಷವಾಗಿ ನಮ್ಮ ವಿಜಯ ಸೇನೆ ಅಂದರೆ ನಾನು ದೀಪಕ್ ಅವರು ಭಾಳ ಆತ್ಮೀಯರು. ಹಿರಿಯರಲ್ಲಿ ಅವ್ರು ಕಿರಿಯರಿದ್ದರು, ನಾವಿಬ್ಬರು ಒಂದೇ ಭಾವನೆಯಲ್ಲಿ ಇರ್ತಕ್ಕಂಥವ್ರು. ಅವರು ಯಾವತ್ತೂ ನಮ್ಮ ಸೇವಾಭಿವೃದ್ಧಿಗೆ ಯಾವತ್ತೂ ಅವರು ನಮ್ಮನ್ನು ಕಂಡು ಒಳ್ಳೆಯ ಇದನ್ನು ತಿಳಿಸಿದ್ದಾರೆ. ಜೊತೆಗೆ ಇವತ್ತಿನ ನಾನು ಹಬ್ಬ ಆಚರಣೆ ಮಾಡೋ ಉದ್ದೇಶ ಒಂದು ಅಂದರೆ ಎಲ್ಲ ಕಡೆ ಸ್ನೇಹಿತರು ಇವತ್ತು ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ಬರು ಇರ್ತಾರೆ. ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು 4 ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ, ಆ ವೇದಿಕೆ ಮಾಡೋದಕ್ಕೋಸ್ಕರ ಈಗ ಒಂದು ಪ್ರತಿ ವರ್ಷ ನಮ್ಮ ಸಂಘಟನೆ ಮೂಲಕ ಇಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಬೆಳಿಗ್ಗೆ ಅಶ್ವತ್ಥನಾರಾಯಣ ಅವರು ಬಂದಿದ್ದರು. ಆಮೇಲೆ ಈಗ ತಾನೇ ರೇವಣ್ಣವರು ಬಂದು ಹೋದರು. ಇವತ್ತೇನಂದರೆ ಎಲ್ಲ ಅವರು ಹೋರಾಟಗಳಿದ್ದಾವೆ ಕಾಂಗ್ರೆಸ್ ಪಕ್ಷದಲ್ಲಿ, ಬೇರೆ ಬೇರೆ ಪಕ್ಷದಲ್ಲಿ. ಹಾಗಾಗಿ ಎಲ್ಲರೂ ಬೆಳಿಗ್ಗೆ ಲೀಡರ್ಗಳೆಲ್ಲ ಬೆಳಗ್ಗೆನೇ ಬಂದು ಹೊರಟೋಗಿದ್ದಾರೆ. ಆದರೂ ಸಹ ಅವರೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಹೇಳಬೇಕಾಗ್ತದೆ. ಯಾಕೆಂದರೆ ಅವ್ರಿಗೆ ನಮಗೆ ಬಂದು ವಿಶ್ವಾಸದಲ್ಲಿ ಬಂದು ಒಂದು ಶುಭ ಕೋರಿಯೋದ್ರಿಂದ ಈ ಸಂಘಟನೆ ಕರ್ಕೊಂಬರ್ದಿದ್ರೆ ನಾವಿವತ್ತು ಒಂದು ಹೋಬಳಿಗೆ, ಒಂದು ಕ್ಷೇತ್ರಕ್ಕೋ, ಒಂದು ಜಿಲ್ಲೆಗೆ ಇರಬೇಕಾಗಿತ್ತು. ಇವತ್ತು ಅಖಂಡ ಕರ್ನಾಟಕದಲ್ಲಿ ನನಗೊಂದು ಹೆಸರು ಮಾಡಿಕೊಟ್ಟಂಥ ಧೀಮಂತ ನಾಯಕರು ಅವ್ರನ್ನ ನೆನೆಯುತ್ತಾ ನಾನು ಎಲ್ಲರನ್ನ ಒಬ್ಬರನ್ನ ಆಗಿದ್ದೀನಿ. ಬೇರೆ ಬೇರೆ ಸಂಘಟನೆಯವರು ನನಗೆ ಪ್ರೀತಿ. ನನಗೊಂದು ಆಸೆ ಏನಿದೆ ಅಂದರೆ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಕ್ಕಟ್ಟಾಗಿ ಒಕ್ಕೂಟ ಮಾಡಿ ಏನಾದರೂ ನಾವು ರೋಡಿಗೆ ಬಂದರೆ ಯಾವುದೇ ಪಕ್ಷದಲ್ಲಿರಲಿ ನಾವು ಅವ್ರನ್ನ ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಸರ್ಕಾರವೇ ಬರುವಂಥ ಪರಿಸ್ಥಿತಿ ಇದೆ. ಆದರೆ ದುರ್ದೈವ ಕನ್ನಡ ಪರ ಸಂಘಟನೆಗಳಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ದಂಗೆ ಆಗಿದೆ. ನಾನು ಅನ್ನೋದು ಆಗ್ತಾಯಿದೆ. ಏನಾಗಿದೆ ಇವತ್ತು ರಾಜಕೀಯದಲ್ಲಿ ಬಹಳ ಹೊಲಸಾಗಿದೆ, ನಿಮಗೆಲ್ಲ ಗೊತ್ತಿದೆ. ಯಾವುದೇ ಪಕ್ಷದಲ್ಲಿರಲಿ ಯಾರು ಇಲ್ಲಿ ಓಟ್ ಹಾಕಿಸ್ಕೊಳ್ಳತಕ್ಕ ಆ ಮಾತೇ ಬೇರೆ, ಅಲ್ಲಿ ಹೋಗಿ ಕುಂತ್ಕೊಂಡ ಮಾತೇ ಬೇರೆ. ಕಟ್ಟ ಕಡೆಯ ಕಾರ್ಯಕರ್ತನ ಯಾವತ್ತು ಗುರುಸ್ತಾರೋ ಅವತ್ತು ಈ ರಾಜ್ಯದಲ್ಲಿ ನಾವು ರಾಜಕೀಯಕ್ಕೆ ಹೋಗೋಕ್ಕೊಂದು ಅವಕಾಶ ಸಿಗ್ಬೋದು. ಆದರೆ ನಮ್ಮಂಥವ್ರಿಗಲ್ಲ. ಇನ್ನೊಂದು ವಿಚಾರ ಅಂದರೆ ನಾವು ಎಷ್ಟೇ ಪಕ್ಷದಲ್ಲಿ ಏನೇ ಮಾಡಿದ್ರೂ ಸಾಧ್ಯವಾಗೋದಿಲ್ಲ. ಅದಕ್ಕಾದ ಹೈಕಮಾಂಡ್ಗಳು ಇರ್ತವೆ, ಅವರು ಮಾಡೋಕ್ಕೆ ಮನಸ್ಸಿದ್ರು ಮಾಡೋಕ್ಕಾಗಲ್ಲ. ನಾವಾದರೆ ಹೋರಾಟಗಾರರಿಗೆ ಏನು ಪರಿಸ್ಥಿತಿ ಇದೆ ಅಂದರೆ ನಾವು ಸ್ವತಂತ್ರವಾಗಿರ್ತೀವಿ, ಯಾರ ಅಧೀನದಲ್ಲಿರಲ್ಲ. ಇವತ್ತು ನಾಡಿನ ನೆಲ ಜಲ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನಾವು ಹೋರಾಟ ಮಾಡ್ತೀವಿ. ಅದೇ ರೀತಿ ಆಸಕ್ತ ಜನರಿಗೆ ಸೇವೆ ಮಾಡೋ ಗುರಿಯನ್ನು ನಾವು ಹೊಂದ್ಕೊಂಡು ಇವತ್ತು ನಾನು ಒಬ್ಬ ಹೋಗೋದಲ್ಲ, 10 ಜನ ಹೋಗಿ ಶಾಲಾ ಹಾಕೊಂಡು ಹೋದರೆ ಯಾವ ಅಧಿಕಾರಿ ಆದರೂ ಆ ಕೆಲಸ ಮಾಡಿಕೊಡೋಂಥ ಇದು ಈ ಜಯ ಕರ್ನಾಟಕ ಆಗಲಿ ಎಲ್ಲ ಕನ್ನಡ ಸಂಘಟನೆಗೂ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಭಾಳ ಪ್ರೀತಿಯಿಂದ ರಾಮಚಂದ್ರಯ್ಯನವರ ಜನ್ಮದಿನವನ್ನು ಆಚರಿಸಬೇಕು, ಶುಭ ಹಾರೈಸಬೇಕು ಅಂತೇಳಿ ಬಂದಿದ್ದೇವೆ. ರಾಜ್ಯದ ಅನೇಕ ಕಡೆಗಳಲ್ಲಿ, ಬಹುತೇಕ ಕಡೆಗಳಲ್ಲಿ ಅವರ ಹಿತೈಷಿಗಳು, ವಿಶೇಷವಾಗಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ವಿವಿಧ ರೀತಿಯ ಸಾಮಾಜಿಕ ಸೇವೆಯ ಕಾರ್ಯಕ್ರಮಗಳೊಂದಿಗೆ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಅವರು ನಮ್ಮ ಸಂಘಟನೆಯಲ್ಲಿ ಭಾಳ ಹಿರಿಯರು, ಸಂಘಟನೆಯ ಸಂಸ್ಥಾಪಕ ಸದಸ್ಯರು ಸಹ ಅವರು. ಜಯ ಕರ್ನಾಟಕ ಸಂಘಟನೆಯಲ್ಲಿ ರಾಜ್ಯದಲ್ಲಿರುವ ಅವ್ರದ್ದೇ ಆದಂಥ ಒಂದು ಸ್ನೇಹ ಬಳಗ, ಜೊತೆಗೆ ಅನೇಕ ಎಲ್ಲ ವಲಯದಲ್ಲಿ ಎಲ್ಲ ರೀತಿಯ ಸ್ನೇಹಿತರನ್ನ ಹೊಂದಿರ್ತಕ್ಕಂಥ ಸಹೃದಯಿ ಸಂತೋಷವನ್ನು, ನೆಮ್ಮದಿಯನ್ನು, ಅಭಿವೃದ್ಧಿಯನ್ನು ಕರುಣಿಸಲಿ ಅಂತ ಹೇಳಿ ಶುಭ ಹಾರೈಸ್ತಾರೆ. ಮತ್ತು ಅವರ ವಯಸ್ಸು ಎಷ್ಟೇ ಇದ್ದರೂ ಹಿರಿಯರಿಗೆ ಹಿರಿಯರಾಗಿ ಸದಾ ಲವಲವಿಕೆಯಿಂದ ಇರತಕ್ಕಂಥ ಒಬ್ಬ ಹಿರಿಯ, ಒಬ್ಬ ಹಿತೈಷಿಗಳು, ಅವ್ರಿಗೆ ಎಲ್ಲವೂ ಭಗವಂತ ಕರುಣಿಸಲಿ ಅಂತ ಹೇಳಿ ಶುಭ ಹಾರೈಸ್ತಾರೆ.